ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಬಂದು ಹಿಂದೆ ನೀವು ಆಲ್ರೆಡಿ ಏನು ಈ ಕೈಲಾಸಗಿರಿ ಒಂದು ವಿಡಿಯೋ ಹಾಕಿದ್ದೋ ಅದ್ರದ್ದು ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಅದ್ರದ್ದು ಲಿಂಕ್ ಸಹ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಜೊತೆಗೆ ಐ ಮಾರ್ಕಲ್ಲೂ ಸಹ ಕೊಟ್ಟಿರ್ತೀನಿ. ಇವತ್ತಿನ ನಮ್ಮ ಪಯಣ ಅಲ್ಲಿಂದ ಸುಮಾರು ಒಂದು 7 ಕಿಲೋಮೀಟರ್ ಇರುವಂತ ಒಂದು ತಾತಯ್ಯ ಗುಹೆ ಒಂದು ದೇವಾಲಯ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಕೈವಾರದ ತಾತಯ್ಯ ಅಂದ್ರೆ ಯಾರಿಗೆ ತಾನೇ ಗೊತ್ತಿರಲ್ಲ, ಅಷ್ಟು ಫೇಮಸ್ ಕೈವಾರ ತಾತಯ್ಯ ದೇವಸ್ಥಾನ. ಚಿಂತಾಮಣಿ ಅಂತ ಬಂದ್ರೆ ಕೈವಾರ ತಾತಯ್ಯ ದೇವಸ್ಥಾನ ತುಂಬಾ ನೆನಪಾಗುತ್ತೆ. ಬಟ್ ಇದು ದೇವಸ್ಥಾನ ಅಲ್ಲ, ಕೈವಾರ ತಾತಯ್ಯ ಅವರು ತಪಸ್ ಮಾಡಿ ಒಂದು ಧ್ಯಾನ ಪಡೆದಂತ ಒಂದು ಜಾಗ. ಸಂತ ಕೈವಾರ ತಾತಯ್ಯ ಅವರು ಧ್ಯಾನ ಪಡೆದಂತ ಇದು ಗುಹಾಂತರ ದೇವಾಲಯ ತರ ಇದೆ ಅಂತ ಹೇಳಿದ್ದಾರೆ. ಈ ದೇವಸ್ಥಾನ ಬಂದು ಕೈಲಾಸಗಿರಿ ಒಂದು ಗುಹಾಂತರ ದೇವಾಲಯದಿಂದ ಸುಮಾರು ಒಂದು 7 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಟೆಂಪಲ್ಗೆ ನಾನು ರೀಚ್ ಮಾಡ್ತೀವಿ ಅಂತಂದ್ರೆ ಸುಮಾರು 1.5 ಅವರ್ ಡ್ರೈವ್ ಮಾಡಿದ್ರೆ ನಿಮಗೆ ಈ ಟೆಂಪಲ್ ರೀಚ್ ಆಗುತ್ತೆ. ಅಂದವೇ ಸಣ್ಣ ಪುಟ್ಟ ದೇವಸ್ಥಾನ ಸಹ ನೀವು ಕವರ್ ಮಾಡ್ಕೊಂಡು ಬರ್ಬೋದು. ಸುಮಾರು 106 ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನ ತುಂಬಾ ವೈಟ್ ಬಣ್ಣದಲ್ಲಿ ಅಂದ್ರೆ ಬಿಳಿ ಬಣ್ಣದಲ್ಲಿ ಸಹ ಇವತ್ತಿಗೂ ಸಹ ಮೇಂಟೈನ್ ಮಾಡ್ತಾರೆ. ಇದನ್ನ ಮೇಂಟೈನ್ ಮಾಡ್ತಾ ಇರೋರು ಟ್ರಸ್ಟ್ ಕೈವಾರ ತಾತಯ್ಯ ದೇವಸ್ಥಾನ ಏನಿದೆಯಲ್ಲ ಆ ಟ್ರಸ್ಟ್ ಅವರು ಇದನ್ನು ಸಹ ಮೇಂಟೈನ್ ಮಾಡ್ತಾ ಇರೋದು. ಈ ದೇವಸ್ಥಾನ ಬಂದು ಬೆಳಗ್ಗೆ 9 ರಿಂದ ಸಂಜೆ 6 ತನಕ ಯಾವಾಗ್ಲೂ ಓಪನ್ ಇರುತ್ತೆ. ಅದು ಬೇರೆ ಟೈಮಲ್ಲೆಲ್ಲ ಕ್ಲೋಸ್ ಇರುತ್ತೆ. ನೀವು ಯಾರಾದ್ರೂ ವಿಸಿಟ್ ಮಾಡ್ತೀವಿ ಅನ್ನೋರು ಆ ಟೈಮ್ಸ್ ಅಂದ್ರೆ ಇನ್ ಬಿಟ್ವೀನ್ ಅಲ್ಲಿ ಹೋದ್ರೆ ಚಂದ ನೋಡಕ್ಕೆ. ಸಂತ ತಾತಯ್ಯ ಅವರು ತಪಸ್ ಮಾಡಿದಂತ ಜಾಗ ನೀವು ನೋಡ್ಬೇಕು ಅಂತ ಅನ್ನೋದಾದ್ರೆ ಈ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ಬೇಕು. ಬಟ್ ಈ ಸ್ಟೆಪ್ಸ್ ಹತ್ಬೇಕಾದ್ರೆ ಏನ್ ವಿಶೇಷ ಅಂದ್ರೆ ಸುತ್ತ ಬಿಳಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇರುವಂತ ಈ ಜಾಗ. ಇಲ್ಲಿ ಈ ಸುಮಾರು ಸಂತ ಶಿಶುನಾಳ ಶರೀಫರು ಇರ್ಬೋದು, ಬಸವಣ್ಣ ಇರ್ಬೋದು, ಅನೇಕ ಕನಕದಾಸರು ಇರ್ಬೋದು, ತುಂಬಾ ಜನ ಏನಿದ್ದಾರೆ ಈ ರೆವಲ್ಯೂಷನ್ ಮಾಡಲ್ಲ ಆ ಟೈಮಲ್ಲಿ ಅವ್ರದ್ದು ಮೂರ್ತಿಗಳು ಪ್ರತಿಯೊಬ್ಬರಿಗೂ ಒಂದೊಂದು ಕತೆ ಸಾರಿ ಹೇಳೋ ತರ ವ್ಯವಸ್ಥೆ ಮಾಡಿದ್ದಾರೆ. ಈ ಪ್ರದೇಶನು ಬಂದು ಸುತ್ತಮುತ್ತ ಬೆಟ್ಟ ಮಧ್ಯದಲ್ಲಿರೋದ್ರಿಂದ ಈ ಗುಹಾಂತರ ದೇವಾಲಯನ ಸ್ವಲ್ಪ ಹೈಟ್ ಅಲ್ಲಿ, ಅದಕ್ಕೋಸ್ಕರ ಸ್ಟೆಪ್ ವ್ಯವಸ್ಥೆ ಮಾಡಿದ್ದಾರೆ. ನೀವು ಸ್ಟೆಪ್ ಎಲ್ಲ ಹತ್ಕೊಂಡು ಮೇಲೆ ಹೋಗ್ಬೇಕು. ದೇವಸ್ಥಾನ ಒಂದು ಟ್ರಸ್ಟ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಪಾರ್ಕಿಂಗ್ ಶುಲ್ಕ ಆಗಿರ್ಬೋದು ಅಥವಾ ಎಂಟ್ರಿ ಫೀಸ್ ಯಾವುದೇ ರೀತಿ ಇರಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಕಾರು, ಬೈಕು ಅಥವಾ ಬಸ್ಸಲ್ಲೂ ಸಹ, ಜೊತೆಗೆ ಆಟೋಗಳು ವ್ಯವಸ್ಥೆನೂ ಸಹ ನಿಮ್ಗೆ ಅಲ್ಲಲ್ಲಿ ಸಿಗುತ್ತೆ. ಅದ್ರ ಮೂಲಕನೂ ಇಲ್ಲಿ ರೀಚ್ ಆಗಿ ನೀವು ಇದನ್ನ ವಿಸಿಟ್ ಮಾಡಿ ಹೋಗ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಈ ಪ್ರದೇಶ ಬಂದು ಸುತ್ತಮುತ್ತ ಬೆಟ್ಟಗಳ ಮಧ್ಯೆ ಇರೋದ್ರಿಂದ ನೀವು ಮೇಲತ್ತಿದ್ರೆ ನಿಮ್ಗೆ ಸುತ್ತಲೂ ಬೆಟ್ಟ ಎಲ್ಲ ನೋಡಕ್ಕೆ ಸಿಗುತ್ತೆ. ಅಂದ್ರೆ ಈ ಗ್ರೀನರಿ ಇದ್ರೆ ನೋಡಕ್ ಚಂದ. ಈಗ ನಾವು ಹೋಗಿದ್ದಾಗ ಸ್ವಲ್ಪ ಮಳೆ ಎಲ್ಲ ಇರ್ಲಿಲ್ಲ, ಅದಕ್ಕೋಸ್ಕರ ಎಲ್ಲ ಒಣಗಿರೋ ತರ ಫೀಲ್ ಆಗ್ತಾ ಇತ್ತು. ಬಟ್ ನೀವು ನಾರ್ಮಲ್ ಟೈಮಲ್ಲಿ, ಮಳೆಗಾಲ ಆ ಟೈಮಲ್ಲಿ ನಾವು ಹೋದ್ರೆ ತುಂಬಾ ಹಚ್ಚ ಹಸಿರಾಗಿ ಇರುತ್ತೆ ಬೆಟ್ಟ, ನಿಮ್ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿ ಕಾಣುತ್ತೆ. ಜಾಗ ಬಂದು ಶ್ರೀ ಯೋಗಿ ನಾರಾಯಣ ಮಠ
ಅವರು ನಿರ್ವಹಣೆ ಮಾಡ್ತಾ ಇರೋದು. ಇಲ್ಲೂ ಸಹ ಹೋಮ ಅದು ಇದು ಪೂಜೆಗಳು ನಡೀತಾ ಇರುತ್ತೆ. ಈಗ ಕೈವಾರ ತಾತಯ್ಯವರು ತಪಸ್ ಮಾಡದಂತ ಒಂದು ಗುಹಾಂತರ ಅಂದ್ರೆ ಸಾರಿ ಗುಹೆ ಏನಿದೆಯಾ ಅಲ್ಲಿಗೆ ನೋಡೋಣ. ನೋಡಿ ಏನು ಪುರೋಹಿತರು ಕೂತು ಪೂಜೆ ಮಾಡ್ತಾ ಇದಾರೆ, ಅಲ್ಲಿ ಗುಹೆ ಇದೆಯಲ್ಲ ಆ ಜಾಗದಲ್ಲೇ ಕೂತು ಅವರು ತಪಸ್ ಮಾಡಿ ಒಂದು ಸಿದ್ಧಿ ಪಡೆದಂತ ಜಾಗ ಇದು. ತಾತಯ್ಯ ಗುಹೆ ಏನು ನೀವು ದರ್ಶನ ಎಲ್ಲ ಪಡೆದ್ಮೇಲೆ ಅದರದ್ದು ಮಠ ನೆಕ್ಸ್ಟ್ ಎಂಟ್ರಿ ಇದೆಯಲ್ಲ ಆ ಮಠ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಈಗಲೂ ಸಹ ಪ್ರತಿನಿತ್ಯ ಅಂದ್ರೆ ಯಾವ್ದಾದ್ರು ಹೋಮ ಏನಾದ್ರು ವಿಶೇಷ ಪೂಜೆ ಇದ್ರೆ ಪ್ರತಿನಿತ್ಯ ನಡೆಯುತ್ತೆ. ಇದನ್ನು ಮೇಂಟೈನ್ ಮಾಡ್ತಾರೋ ಯೋಗಿ ನಾರಾಯಣ ಮಠ ಒಂದು ಸಂಸ್ಥೆ ಇದೆಯಲ್ಲ ಅವರು ಇದನ್ನು ಸಹ ಮೇಂಟೈನ್ ಮಾಡ್ತಾ ಇರೋರು. ಇದು ತುಂಬಾ ಇತಿಹಾಸ ಇಲ್ಲದೆ ಇದ್ರು ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ವೆಲ್ ಪ್ಲಾನ್ಡ್ ಆಗಿ ಇದನ್ನೆಲ್ಲ ಕಟ್ಟಿದ್ದಾರೆ. ಈ ಮಠದ ಸುತ್ತ ಒಂದು ರಾಮಾಯಣ ಅಥವಾ ಮಹಾಭಾರತ ಇತಿಹಾಸ ಹೇಳುವಂತ ಎಲ್ಲ ಮೂರ್ತಿಗಳು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಏನನ್ನ ಫ್ರೀ ಆಗಿದ್ದಾಗ ಇಲ್ಲಿ ವಿಸಿಟ್ ಮಾಡಿದ್ರೆ ಒಳಗಡೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗಿ. ಯಾಕೆಂದ್ರೆ ತುಂಬಾ ತಂಪಾಗಿರುತ್ತೆ. ಯಾಕೆಂದ್ರೆ ಬೆಟ್ಟದ ಮೇಲೆ ಇರೋದ್ರಿಂದ ಯಾವ್ದೇ ರೀತಿ ಶೆಕೆ ಆಗಿರ್ಲಿ ಏನಿಲ್ಲ. ಬಟ್ ಕೆಳಗಡೆ ಎಲ್ಲ ಹೋದ್ರೆ ಆ ಪ್ರದೇಶನೇ ತುಂಬಾ ಶೆಕೆ ಇರುತ್ತೆ. ಬಟ್ ಇದು ಬೆಟ್ಟದ ಮೇಲೆ ಇರೋದ್ರಿಂದ ತುಂಬಾ ತಂಪಾಗಿದ್ದು ನೀವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡು ಸಹ ಹೋಗ್ಬೋದು. ಆ ತರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೀವು ಈ ಕೇವ್ ಟೆಂಪಲ್ ನ ರೀಚ್ ಆಗ್ಬೇಕಂದ್ರೆ ನಿಮ್ಗೆ ಎರಡು ಮಾರ್ಗ ಸಿಗುತ್ತೆ. ಒಂದು ಬಂದು ನೀವು ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಇನ್ನೊಂದು ಪಕ್ಕದಲ್ಲೇ ನೀವು ಕಾರು ಅಥವಾ ಬೈಕ್ ಗಳೇನ ಹೋದ್ರೆ ಟಾಪ್ ಗೆ ರೀಚ್ ಆಗುವಂತ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಫಂಕ್ಷನ್ ಗಳೆಲ್ಲ ನಡೆಯುತ್ತೆ, ಮದುವೆ ಸಮಾರಂಭ ಆತರ ಈ ತರ ಎಲ್ಲ. ಅದಕ್ಕೋಸ್ಕರ ಬರುವಂತ ಗೆಸ್ಟ್ ಅಥವಾ ಅತಿಥಿಗಳಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಮಾರ್ಗವಾಗಿ ನೀವು ಮೇಲ್ಕೆ ಬರ್ಬೋದು. ಇದು ಸಹ ಚೆನ್ನಾಗಿದೆ, ಎಲ್ಲ ಕಾಂಕ್ರೀಟ್ ಇಂದ ಇದೆ, ಯಾವ್ದೇ ರೀತಿ ತೊಂದರೆ ಇಲ್ಲ. ಸೊ ಇಷ್ಟೊಂದು ವಿಚಾರ ಬಂದು ತಾತಯ್ಯವರು ಧ್ಯಾನ ಮಾಡದಂತ ಒಂದು ಗುಹಾಂತರ ದೇವಾಲಯದ ವಿಚಾರ ಇದಾಗಿತ್ತು. ನೆಕ್ಸ್ಟ್ ಇಷ್ಟೆಲ್ಲ ನೋಡಾದ್ಮೇಲೆ ನಾವು ಬೆಂಗಳೂರಿಗೆ ರಿಟರ್ನ್ ನೋಡ್ಬೇಕಾದ್ರೆ ನಮ್ಗೆ ಆನ್ ದ ವೇ ಸಿಕ್ಕಂತದೇ ದೇವಸ್ಥಾನ ಬಂದು ಅಮರ ನಾರಾಯಣ ದೇವಸ್ಥಾನ. ಇದು ಕೈವಾರ ತಾತಯ್ಯ ಅವರ ಮಠ ಇದೆಯಲ್ಲ ಆ ಜಾಗಕ್ಕೆ ನೀವು ಹೋಗ್ಬೇಕಾದ್ರೆ ಸಿಗುವಂತದ್ದು. ನಾರಾಯಣ ಅಂದ್ರೆ ಒಂದು ವಿಷ್ಣುವಿನ ಅವತಾರ, ಅಂದ್ರೆ ವಿಷ್ಣುನೇ ಆ ದೇವಸ್ಥಾನನೇ. ವಿಷ್ಣುವಿನ ವಾಹನ ಬಂದು ಗರುಡ, ನೋಡಿ ಗರುಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ಎದುರುಗಡೆ. ಸೊ ಈ ದೇವಸ್ಥಾನ ಸಹ ಮುಜರಾಯಿ ಇಲಾಖೆ ಅವರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಒಳಗಡೆ ಎಲ್ಲ ಯಾವ್ದೇ ರೀತಿ ಮೊಬೈಲ್ ಫೋನ್ ಎಲ್ಲ ಶೂಟ್ ಮಾಡಕ್ ಬಿಡಲ್ಲ. ಸೊ ನಮ್ದು ಟ್ರಿಪ್ದು ವಿಷಯ ಇದಾಗಿತ್ತು. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ನಾನು ಸಿಗ್ತೀನಿ, ಒಂದು ಟ್ರಾವೆಲ್ ಬ್ಲಾಗ್ ಆಗಿರ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.